ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ನಡೆದ ಭಾರತೀಯ ದಂತವೈದ್ಯರ 75ನೇ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಹಾಸನ ದಂತ ವೈದ್ಯಕೀಯ ಸಂಘದ ಇಂದಿನ ಸಾಲಿನ ಅಧ್ಯಕ್ಷೆ ಹಾಗೂ ದಂತವೈದ್ಯೆ ಡಾಕ್ಟರ್ ವಾಣಿ ನಾಗೇಶ್ ಹಾಗೂ ಅವರ ತಂಡದವರು ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಭಾರತೀಯ ದಂತ ವೈದ್ಯಕೀಯ ಸಂಘ ಹಾಸನ ಶಾಖೆಯು ಕಳೆದ ಸಾಲಿನಲ್ಲಿ ಸಾಮಾಜಿಕ ಚಟುವಟಿಕೆಗಳು ಹಾಗೂ ದಂತ ಆರೋಗ್ಯ ಕುರಿತಾದ ಅನೇಕ ಮಾಹಿತಿ ಕಾರ್ಯಾಗಾರಗಳು, ಶಾಲಾ ಮಕ್ಕಳಿಗೆ ಅರಿವು ಕಾರ್ಯಕ್ರಮ, ಉಚಿತ ದಂತ ತಪಾಸಣಾ ಶಿಬಿರಗಳು ಸೇರಿದಂತೆ ಅನೇಕ ಚಟುವಟಿಕೆಗಳನ್ನು ನಡೆಸಿದ್ದು, ಅನೇಕ ಬಡ ರೋಗಿಗಳಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುವುದರ ಜೊತೆಗೆ ನಗರದ ವೃದ್ಧಾಶ್ರಮದ ವಾಸಿಗಳಿಗೆ ಉಚಿತ ದಂತ ಪಂಕ್ತಿಗಳನ್ನು ಸಹ ಈ ತಂಡದ ವತಿಯಿಂದ ನೀಡಲಾಯಿತು. ದಂತ ವೈದ್ಯಕೀಯ ಸಂಘವು ತನ್ನ ಸೇವಾ ಚಟುವಟಿಕೆಗಳಿಗಾಗಿ 6 ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಎಲ್ಲ ಸೇವಾ ಕಾರ್ಯಗಳನ್ನು ಪರಿಗಣಿಸಿದ ರಾಷ್ಟ್ರೀಯ ಸಂಘವು ಇದೇ ಮೊದಲ ಬಾರಿಗೆ ಹಾಸನ ಐಟಿಎಗೆ 6 ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡಿದೆ ಎಂದು ಮಾಧ್ಯಮದೊಂದಿಗೆ ಸಂಘದ ಡಾಕ್ಟರ್ ವಾಣಿ ನಾಗೇಶ್ ಸಂತಸ ಹಂಚಿಕೊಂಡಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಾಕ್ಟರ್ ವಾಣಿ ನಾಗೇಶ್, ನಿಕಟಪೂರ್ವ ಅಧ್ಯಕ್ಷ ಕಾರ್ಯದರ್ಶಿ ಡಾಕ್ಟರ್ ಶ್ರುತಿ, ಡಾಕ್ಟರ್ ಕಾವ್ಯಶ್ರೀ ಹೆಬ್ಬಾರ್ ಭಾಗವಹಿಸಿ ಪ್ರಶಸ್ತಿ ಸ್ವೀಕರಿಸಿದರು. ತಂಡದ ಈ ಸಾಧನೆಗಾಗಿ ಹಾಸನ ದಂತ ವೈದ್ಯಕೀಯ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ದಂತ ವೈದ್ಯರು ಡಾಕ್ಟರ್ ವಾಣಿ ನಾಗೇಶ್ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು. ನಾನು ಅಧ್ಯಕ್ಷ ಸ್ಥಾನವನ್ನು ಪಡೆದು ಆ ತಂಡದೊಂದಿಗೆ ರಜತ ಅನ್ನುವ ಒಂದು ತಂಡದೊಂದಿಗೆ ಕೆಲಸವನ್ನು ಮಾಡಿದ್ದು, ಆ ನಿಟ್ಟಿನಲ್ಲಿ ನನ್ನ ಜೊತೆ ಕಾರ್ಯನಿರ್ವಹಿಸಿದಂತಹ ಕಾರ್ಯದರ್ಶಿ ಆಗಿರ್ಬೋದು ಅಥವಾ ಟ್ರೆಷರರ್ ಆಗಿರ್ಬೋದು ಎಲ್ಲರೂ ಸೇರಿ ಹೆಚ್ಚು ಕಡಿಮೆ 9,000 ಮಕ್ಕಳನ್ನು ನಾವು ರೀಚ್ ಆಗಿದ್ವಿ. ಅದರಲ್ಲಿ 5,000 ಮಕ್ಕಳಿಗೆ ನಾವು ಉಚಿತವಾಗಿ ಪೇಸ್ಟ್ ಹಾಗೂ ಬ್ರಷನ್ನು ವಿತರಿಸಿದ್ವಿ. ಇನ್ನು ಮಹಿಳೆಯರಿಗಾಗಿ ಮಹಿಳಾ ತಂಡದೊಂದಿಗೆ ನಾವು ಕೆಲಸವನ್ನು ಮಾಡಿದ್ವಿ. ಮತ್ತು ವೃದ್ಧಾಶ್ರಮದಲ್ಲಿ ದಂತ ಇನ್ನು ತೃಪ್ತಿ ತಂದುಕೊಟ್ಟಂತಹ ಕಾರ್ಯ ಅಂತಂದರೆ ನಮ್ಮ ತಂಡದೊಂದಿಗೆ ನಾವು ವೃದ್ಧಾಶ್ರಮದಲ್ಲಿ ಹಲ್ಲು ಇಲ್ಲದಂತಹ ವೃದ್ಧರನ್ನು ಗುರುತಿಸಿ ಅವರ ಆರೋಗ್ಯವನ್ನು ವೃದ್ಧಿಸುವಂತಹ ದಂತ ಪಂಕ್ತಿಗಳನ್ನು ಉಚಿತವಾಗಿ ನೀಡಿದ್ದೆವು. ಅದು ನಮ್ಮ ತಂಡಕ್ಕೆ ಒಂದು ಹೆಚ್ಚಿನ ಸಮಾಧಾನವನ್ನು ತಂದುಕೊಟ್ಟಿತ್ತು. ಇನ್ನು ಅದರ ಜೊತೆಗೆ ಹಲವಾರು ಮೆಗಾ ಕ್ಯಾಂಪ್ಗಳನ್ನು ನಡೆಸ್ಕೊಳ್ತಾ ಇದ್ವಿ ಮತ್ತು ಆಕಾಶವಾಣಿಯಲ್ಲಿ ಕೂಡ ನಾವು ಕಾರ್ಯಕ್ರಮವನ್ನು ಕೊಟ್ಟಿದ್ದೆವು. ಇನ್ನು ಮಕ್ಕಳಿಗಾಗಿ ಅಂತ ಹೇಳೋದಾದರೆ ಹೆಚ್ಚು ಕಡಿಮೆ ಹಾಸನ ಜಿಲ್ಲೆಯ ಸುತ್ತಮುತ್ತ ಹಳ್ಳಿಯಲ್ಲಿರುವಂತಹ ಪ್ರತಿಯೊಂದು ಸರ್ಕಾರಿ ಶಾಲೆಗಳ ಮಕ್ಕಳನ್ನು ನಾವು ತಲುಪಿದೆವು ಅಂತ ಹೇಳೋದ್ರಲ್ಲಿ ಸಂತಸವನ್ನು ತರುತ್ತೆ. ಅದರ ಜೊತೆಗೆ ಈ ಎಲ್ಲ ಕಾರ್ಯಗಳನ್ನು ಗುರುತಿಸಿ ನಾವು ರಾಜ್ಯ ಮಟ್ಟದಲ್ಲಿ 5 ಪ್ರಶಸ್ತಿಗಳನ್ನು ಪಡೆದುಕೊಂಡರು. ಅದರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಮೊನ್ನೆ ನಡೆದಂತಹ 75ನೇ ರಾಷ್ಟ್ರೀಯ ಸಮ್ಮೇಳನದಲ್ಲಿ 6 ಪ್ರಶಸ್ತಿಗಳನ್ನು ಪಡೆದುಕೊಂಡೆವು. ಅದರಲ್ಲಿ ಮೊದಲನೇದಾಗಿ ಬೆಸ್ಟ್ ಲೋಕಲ್ ಬ್ರಾಂಚ್ ಪ್ರೆಸಿಡೆಂಟ್ ಅಂತ ಹೇಳಿ ಬಂತು. ಲೋಕಲ್ ಬ್ರಾಂಚ್ ಅದರಲ್ಲಿ ಮೊದಲನೇದಾಗಿ ಬೆಸ್ಟ್ ಪ್ರೆಸಿಡೆಂಟ್ ಆಗಿ ನನಗೆ ಡಾಕ್ಟರ್ ವಾಣಿ ನಾಗೇಶ್ಗೆ ಸಂಬಂಧಿಸಿತ್ತು. ಅಂಡ್ ಕಾರ್ಯದರ್ಶಿಯಾಗಿ ಡಾಕ್ಟರ್ ಶ್ರುತಿ ಹರ್ಷ ಅವರಿಗೆ ಬೆಸ್ಟ್ ಪ್ರೆಸಿಡೆಂಟ್ ಸಿಕ್ತು. ಇನ್ನು ಮುಂದುವರಿದ ಶಿಕ್ಷಣ ಕಾರ್ಯಾಗಾರ ಅಂತ ನಡೆಸ್ತೀವಿ CDA ಅಂತ ಹೇಳಿ, ಅದಕ್ಕೆ ಡಾಕ್ಟರ್ ಕಾವ್ಯಶ್ರೀ ಹೆಬ್ಬಾರ್ ಅವರು ಸಂಯೋಜಕರಾಗಿದ್ದರು, ಅವರಿಗೂ ಕೂಡ ಸಿಕ್ತು. ಇನ್ನು ಪ್ರತಿ ವರ್ಷವೂ ಕೂಡ ನಮ್ಮ ಸ್ಥಳೀಯ ಸಂಘದಿಂದ ಜರ್ನಲ್ ಅನ್ನು ಹೊರತರ್ತಿದ್ವಿ. ಅದರ ಎಡಿಟರ್ ಇನ್ ಚೀಫ್ ಆಗಿ ಡಾಕ್ಟರ್ ಶಶಿಧರ್ ಕಾಮತ್ ಅವರಿದ್ರು, ಅವರಿಗೂ ಕೂಡ ಪ್ರಶಸ್ತಿ ಬಂತು. ಅದರ ಜೊತೆಗೆ ಈ ಎಲ್ಲ ನಮ್ಮ ಕಾರ್ಯಗಳನ್ನು ಗುರುತಿಸಿ ಬೆಸ್ಟ್ ಲೋಕಲ್ ಬ್ರಾಂಚ್ ಅಂತ ಹೇಳಿ ನಾವು ಅಪ್ರಿಸಿಯೇಷನ್ ಅವಾರ್ಡನ್ನು ಪಡೆದುಕೊಂಡಿವಿ. ಇನ್ನೊಂದು ಸ್ಟೂಡೆಂಟ್ ಆಕ್ಟಿವಿಟಿ ಅಂದರೆ ನಾವು ಎಷ್ಟು ಜನ ಸ್ಟೂಡೆಂಟ್ಸನ್ನು ತಲುಪಿದ್ವಿ ಅನ್ನೋದಕ್ಕೆ ಅದಕ್ಕೆ ಸಹಾಯಕರಾದಂತಹ CDH ಅಂತ ಹೇಳ್ತೀವಿ, ಅದರ ಸಂಯೋಜಕರಾಗಿ ಡಾಕ್ಟರ್ ಉಜ್ವಲ ಪ್ರಸನ್ನ ಹಾಗೂ ಡಾಕ್ಟರ್ ರಮ್ಯಾ, ಡಾಕ್ಟರ್ ವೈಷ್ಣವಿ ಅವರು ನಮಗೆ ತುಂಬ ಸಹಾಯ ಮಾಡಿದರು. ಅದಕ್ಕೂ ಕೂಡ ನಾವು ಪ್ರಶಸ್ತಿಯನ್ನು ಪಡೆದಿರುವುದು ಹೆಮ್ಮೆಯ ಸಂಗತಿ. ಇದೇ ರೀತಿ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನರು ನಮಗೆ ಸಾರ್ವಜನಿಕರು ಸಹಕರಿಸಿ ಸಮುದಾಯ ಸೇವೆಯತ್ತ ನಮ್ಮ ತಂಡವು ಮುನ್ನುಗ್ಗಲಿ ಎಂಬುದು ನಮ್ಮ ಸಂಘದ